ಖಾತೆ ಬದಲಾವಣೆಗಾಗಿ ಹಿರಿಯ ಸಚಿವ ಕೆಎಚ್ ಮುನಿಯಪ್ಪ ಪಟ್ಟನ್ನ ಹಿಡಿದಿದ್ದಾರೆ. ಇದೀಗ ಆಹಾರ ಖಾತೆ ಬದಲಿಸಿ ಜೊತೆಗೆ ಡಿಸಿಎಂ ಪೋಸ್ಟ್ ಅನ್ನ ಕೊಡಿ ರಾಹುಲ್ ಮುಂದೆ ಹೇಳಿದ್ದಾರಂತೆ. ಕೆಎಚ್ ಮುನಿಯಪ್ಪ ಅವರು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರಿಗೆ ಮನವಿಯನ್ನ ಕೂಡ ಸಲ್ಲಿಕೆ ಮಾಡಲಾಗಿದೆ. ಇದೀಗ ಮತ್ತೆ ರಾಹುಲ್ ಗಾಂಧಿ ಜೊತೆಗೆ ಮಾತನಾಡುವುದಕ್ಕೆ ಕಸರತ್ತನ್ನ ಮಾಡ್ತಿದ್ದಾರೆ. ರಾಹುಲ್ ಗಾಂಧಿ ಭೇಟಿಗಾಗಿ ಕೆಎಚ್ ಮುನಿಯಪ್ಪ ಇದೀಗ ಕಾದು ಕುಳಿತಿದ್ದಾರೆ. ಏರ್ಪೋರ್ಟ್ ನಲ್ಲೇ ಕಾದು ಕುಳಿತಿದ್ದಾರೆ ಸಚಿವ ಕೆಎಚ್ ಮುನಿಯಪ್ಪ. ರಾಹುಲ್ ಗಾಂಧಿ ಭೇಟಿಗೆ ಇಬ್ಬರೇ ಕೂತು ಮಾತನಾಡಬೇಕು ಅಂತ ಇದೀಗ ಅವರ ಭೇಟಿಗಾಗಿ ಕಾದು ಕೂತಿರುವಂಥದ್ದು. ನೋಡಿ, ಇವಾಗ ತಾನೇ ಒಂದು ಹೇಳಿಕೆಯನ್ನು ಕೊಟ್ಟರು. ನಾನು ಪಕ್ಷದ ಶಿಸ್ತಿನ ಸಿಪಾಯಿ, ಯಾವ ಖಾತೆಯನ್ನ ಕೊಟ್ಟರು ಕೂಡ ನಾನು ಅದನ್ನ ಅಚ್ಚುಕಟ್ಟಾಗಿ ನಿಭಾಯಿಸ್ತೇನೆ. ಹೈಕಮಾಂಡ್ ಯಾವ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ ಆ ನಿರ್ಧಾರಕ್ಕೆ ನಾವೆಲ್ಲರೂ ಕೂಡ ಒಪ್ಪಿಗೆಯನ್ನ ಸೂಚಿಸ್ತೀವಿ ಅಂತ. ಆದ್ರೂ ಕೂಡ ರಾಹುಲ್ ಗಾಂಧಿ ಅವರ ಭೇಟಿಗೆ ಏರ್ಪೋರ್ಟ್ ನಲ್ಲಿ ಇದೀಗ ಕಾದು ಕುಳಿತಿರುವಂಥದ್ದು. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ತಾ ಹೋಗೋಣ. ನಮ್ಮ ಪ್ರತಿನಿಧಿ ಬಸವರಾಜ್ ಹುಗಾರ್ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಒಂದ್ ಕಡೆನಲ್ಲಿ ಡಿಕೆ ಸರ್ಕಾರದಲ್ಲಿ ಖಾತೆ ಅನ್ನೋದು ಇನ್ನೂ ಕೂಡ ಮುಗಿತಾ ಇಲ್ಲ. ಒಂದ್ ಕಡೆನಲ್ಲಿ ಕೃಷ್ಣ ಬೈರೇಗೌಡರು, ಮತ್ತೊಂದ್ ಕಡೆನಲ್ಲಿ ಕೆಎಚ್ ಮುನಿಯಪ್ಪ ಅವರು ಇಬ್ರು ಕೂಡ ಖಾತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೃಷ್ಣ ಬೈರೇಗೌಡರು ದೆಹಲಿಗೆ ಹೋಗಿದ್ರೆ ಕೆಎಚ್ ಮುನಿಯಪ್ಪ ಅವರು ಏರ್ಪೋರ್ಟ್ ನಲ್ಲೇ ಕಾದ್ಕೊಳ್ತಿದ್ದಾರೆ ರಾಹುಲ್ ಗಾಂಧಿ ಭೇಟಿಗೆ. ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ ಸುಕನ್ಯಾ, ಈಗಾಗಲೇ ಕಾಂಗ್ರೆಸ್ ಸರ್ಕಾರದಲ್ಲಿ ಈ ಖಾತೆಗಳ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಕೂಡ ಸಚಿವರಿಗೆ ಒಂದಿಷ್ಟು ಅಸಮಾಧಾನ ಹೋಗಿಲ್ಲ. ಒಬ್ಬರಿಗೆ ಖಾತೆಯನ್ನ ಬದಲಾವಣೆ ಮಾಡಬೇಕು ಅನ್ನುವಂತಹ ಚಿಂತೆ ಇದ್ರೆ, ಇನ್ನೊಬ್ಬರಿಗೆ ಡಿಸಿಎಂ ಸ್ಥಾನ ಕೊಡಬೇಕಾಗಿತ್ತು ಅನ್ನುವಂತಹ ಚಿಂತೆ ಇದೆ, ಮತ್ತೊಬ್ಬರಿಗೆ ಸಚಿವ ಸ್ಥಾನ ಬೇಕು ಅನ್ನುವಂತ ಚಿಂತೆ ಇದೆ. ಹೀಗೆ ಹಲವು ರೀತಿಯ ಅಸಮಾಧಾನ ಕಾಂಗ್ರೆಸ್ ಸರ್ಕಾರದಲ್ಲಿ ತಲೆದೂರ್ತಾ ಇದೆ. ಇನ್ನೂ ಕೂಡ ಅದು ನಿಲ್ತಾ ಇಲ್ಲ. ಸದ್ಯಕ್ಕೆ ಈ ಸಂಪುಟ ಸಂಪೂರ್ಣವಾಗಿರ್ತಕ್ಕಂಥ ರಚನೆ ಮಾಡುವವರೆಗೂ ಕೂಡ ಈ ಅಸಮಾಧಾನ, ಈ ಒಂದು ಆಕ್ರೋಶಗಳು ನಿಲ್ಲುವಂತಹ ಲಕ್ಷಣಗಳು ಕೂಡ ಕಂಡು ಬರ್ತಾ ಇಲ್ಲ. ಈಗಾಗಲೇ ಸಚಿವ ಕೆಎಚ್ ಮುನಿಯಪ್ಪ ಅವರಿಗೂ ಕೂಡ ಆಹಾರ ಖಾತೆಯನ್ನ ಕೊಟ್ಟಿದ್ದಾರೆ. ಆದ್ರೆ ಆ ಖಾತೆ ಬೇಡ ಅನ್ನುವಂಥದ್ದು ಅವರ ಒಂದು ಬೇಡಿಕೆ ಕೂಡ ಆಗಿರ್ತಕ್ಕಂಥದ್ದು. ಒಂದು ಸಮಾಜ ಕಲ್ಯಾಣ ಇಲಾಖೆಗೆ ಅವರು ಪ್ರಮುಖವಾಗಿರ್ತಕ್ಕಂಥ ಬೇಡಿಕೆಯನ್ನು ಇಟ್ಟಿದ್ರು ಅನ್ನುವಂಥದ್ದು ಕೂಡ ಮಾಹಿತಿ ಸಿಗ್ತಾ ಇದೆ. ಈ ಒಂದು ನಿಟ್ಟಿನಲ್ಲಿ ಖುದ್ದಾಗಿ ಹೈಕಮಾಂಡ್ ನಾಯಕರನ್ನು ಕೂಡ ಭೇಟಿಯಾಗಿ ತಮಗೆ ಕೊಟ್ಟಿರ್ತಕ್ಕಂಥ ಖಾತೆ ನನಗೆ ಅಸಮಾಧಾನ ಇದೆ, ಹಾಗಾಗಿ ನನಗೆ ಬೇರೆ ಖಾತೆ ಕೊಡಬೇಕಾಗಿತ್ತು ಅನ್ನುವಂಥದ್ದನ್ನು ಕೂಡ ತಮ್ಮ ಒಂದು ಪ್ರಮುಖವಾಗಿರ್ತಕ್ಕಂಥ ಬೇಡಿಕೆಯನ್ನ ತಿಳಿಸುವಂತ ಪ್ರಯತ್ನವನ್ನ ಕೆಎಚ್ ಮುನಿಯಪ್ಪ ಅವರು ಹಲವಾರು ರೀತಿ ಕೂಡ ಮಾಡಿದ್ದಾರೆ. ಒಂದು ಬಾರಿ ರಾಹುಲ್ ಗಾಂಧಿ ಅವರನ್ನು ಕೂಡ ಭೇಟಿಯಾಗಿ ಚರ್ಚೆ ಕೂಡ ನಡೆಸಿದ್ರು. ಏನು ರಾಜ್ಯಸಭಾ ಚುನಾವಣೆಯ ನಿಮಿತ್ತ ಎಐಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಾಮಪತ್ರ ಸಲ್ಲಿಕೆ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರು ಕೂಡ ರಾಜ್ಯಕ್ಕೆ ಆಗಮಿಸಿದ್ರು. ಆ ಒಂದು ಸಂದರ್ಭದಲ್ಲಿ ಕೂಡ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಿ ತಮ್ಮ ಖಾತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಮಾತನಾಡಿದ್ರು. ಅವರ ಖಾತೆ ಬದಲಾವಣೆ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಮತ್ತೆ ಡಿಸಿಎಂ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಒಂದಿಷ್ಟು ಅವರ ಮುಂದೆ ಬೇಡಿಕೆಯನ್ನು ಕೂಡ ಇಟ್ಟಿದ್ರು. ಆ ಒಂದು ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರು ಕೂಡ ಅದನ್ನ ಆಲಿಸಿ ಒಂದಿಷ್ಟು ಸಮಾಧಾನ ಪಡಿಸುವಂತ ಪ್ರಯತ್ನವನ್ನು ಕೂಡ ಮಾಡಿದ್ರು. ಆದ್ರೆ ಕೆಎಚ್ ಮುನಿಯಪ್ಪ ಅವರು ಸಹಿತ ಈಗ ಕೊಟ್ಟಿರ್ತಕ್ಕಂಥ ಇಲಾಖೆಯನ್ನ ತೆಗೆದುಕೊಂಡು ಒಂದು ಸಭೆಯನ್ನು ಕೂಡ ಮಾಡಿದ್ದಾರೆ. ಆದ್ರೆ ಆ ಒಂದು ಖಾತೆ ಬದಲಾವಣೆ ಮಾಡಬೇಕು ಅನ್ನುವಂಥದ್ದು ಬಹಳ ಪ್ರಮುಖವಾಗಿರ್ತಕ್ಕಂಥ ಅವರ ಬೇಡಿಕೆ. ಅದನ್ನ ಮತ್ತೊಮ್ಮೆ ಬೇಡಿಕೆಯನ್ನ ರಾಹುಲ್ ಗಾಂಧಿ ಅವರ ಮುಂದಿಡ್ಲಿಕ್ಕೆ ಇವತ್ತು ಕೂಡ ಏನು ಏರ್ಪೋರ್ಟ್ಗೆ ಬಂದಂತ ಸಂದರ್ಭದಲ್ಲಿ ಕೂಡ ಬಹಳ ಪ್ರಯತ್ನ ಕೂಡ ಮಾಡಿದ್ರು ಅನ್ನುವಂಥದ್ದು. ಇದೀಗ ಮತ್ತೆ ರಾಹುಲ್ ಗಾಂಧಿ ಅವರು ಏರ್ಪೋರ್ಟ್ಗೂ ಕೂಡ ತೆರಳಿರ್ತಕ್ಕಂಥದ್ದು. ಅಲ್ಲಿ ಕೂಡ ಅವರನ್ನ ಭೇಟಿಯಾಗಿ ತಮ್ಮ ಖಾತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೆ ತಮಗೆ ಡಿಸಿಎಂ ಸ್ಥಾನ ಕೊಡಬೇಕು ಅನ್ನುವಂಥದ್ದು ಅವರ ಸಮುದಾಯದ ಕೂಗು, ಅಭಿಮಾನಿಗಳ ಕೂಗು, ಒತ್ತಾಯ ಏನಿದೆ ಅದನ್ನ ಅವರು ಮುಂದೆ ವ್ಯಕ್ತಪಡಿಸುವಂತಹ ನಿಟ್ಟಿನಲ್ಲಿ ಕೂಡ ಕೆಎಚ್ ಮುನಿಯಪ್ಪ ಅವರು ಮುಂದಾಗಿರ್ತಕ್ಕಂಥದ್ದು. ಒಂದಿಷ್ಟು ಅಸಮಾಧಾನ ಇದೆ, ಆದ್ರೆ ಒಂದಿಷ್ಟು ಹೈಕಮಾಂಡ್ ನಾಯಕರು ಸೂಚನೆ ಕೊಟ್ಟಂತ ಸಂದರ್ಭದಲ್ಲಿ ಅದನ್ನ ಎಲ್ಲವನ್ನು ಕೂಡ ನಿಭಾಯಿಸಿಕೊಂಡು ಹೋಗ್ತೇನೆ, ನಾನು ಪಕ್ಷದ ಶಿಸ್ತಿನ ಸಿಪಾಯಿ ಅನ್ನುವಂಥದ್ದು ಕೆಎಚ್ ಮುನಿಯಪ್ಪ ಅವರು ಹೇಳ್ತಕ್ಕಂಥದ್ದು. ಆದ್ರೆ ಎಲ್ಲೋ ಒಂದು ಕಡೆ ಹೈಕಮಾಂಡ್ ನಾಯಕರು ಕಟ್ಟಪ್ಪಣೆ ಮೇರೆಗೆ ಅವರು ಆ ಒಂದು ಇಲಾಖೆನ ನಿಭಾಯಿಸಿದ್ರೆ, ಎಲ್ಲೋ ಒಂದು ಕಡೆ ಒಳಗೆ ಅವರಿಗೆ ಅಸಮಾಧಾನ ಅಂತಕ್ಕಂಥದ್ದು ಇನ್ನೂ ಕೂಡ ಹೋಗಿಲ್ಲ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಅದರ ಜೊತೆಗೆ ಕೃಷ್ಣ ಬೈರೇಗೌಡರು ಸಹಿತ ಕೊಟ್ಟಿರ್ತಕ್ಕಂಥ ಖಾತೆ ಏನಿದೆ ಆ ಖಾತೆಗೆ ಕೂಡ ಸಂಪೂರ್ಣವಾಗಿರ್ತಕ್ಕಂಥ ಕೊಡಬೇಕು. ಆದ್ರೆ ಅದರಲ್ಲಿ ಕೆಲವೊಂದಿಷ್ಟು ಒಂದು ಇಲಾಖೆಗಳು ಇಲ್ಲ ಅನ್ನುವಂಥದ್ದು ಅವರ ಅಸಮಾಧಾನ ಕೂಡ ಇರ್ತಕ್ಕಂಥದ್ದು. ಪ್ರಮುಖವಾಗಿರ್ತಕ್ಕಂಥ ಬೆಂಗಳೂರು ನಗರಾಭಿವೃದ್ಧಿ ಇಲಾಖೆ ಅಂತಂದ್ರೆ ಅದು ಬಿಡಿಎ ಪ್ರಮುಖವಾಗಿರ್ತಕ್ಕಂಥದ್ದು. ಆ ಬಿಡಿಎ ಅಂತಕ್ಕಂಥದ್ದೇ ಇಲ್ಲ ಅನ್ನುವಂಥದ್ದು. ಹಾಗಾದ್ರೆ ಈ ಖಾತೆ ಯಾಕಬೇಕು, ಬೇರೆ ಖಾತೆಯನ್ನು ಕೊಡಿ ನನಗೆ ಅನ್ನುವಂತ ನಿಟ್ಟಿನಲ್ಲಿ ಕೂಡ ಕೃಷ್ಣ ಬೈರೇಗೌಡರು ತಮ್ಮ ಅಸಮಾಧಾನ ಕೂಡ ಅವರ ಆಪ್ತರ ಬಳಿ ಕೂಡ ಹಂಚಿಕೊಂಡಿದ್ದಾರೆ. ಹಾಗಾಗಿ ಇದೀಗ ದೆಹಲಿಯತ್ತು ಕೂಡ ಪ್ರಯಾಣ ಬೆಳೆಸಿರ್ತಕ್ಕಂಥದ್ದು. ದೆಹಲಿಯಲ್ಲಿ ಎಐಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಕೂಡ
ಭೇಟಿಯಾಗಿ ತಮ್ಮ ಒಂದು ಖಾತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಅಲ್ಲಿ ತೆಗೆದಿದ್ದಾರೆ ಅದನ್ನ ಮುಖ್ಯಮಂತ್ರಿಗಳ ಬಳಿ ಕೂಡ ಇರತಕ್ಕಂಥದ್ದು. ಈ ಖಾತೆ ಕೊಡ್ಲಿಲ್ಲ, ಕೊಟ್ರೆ ಸಂಪೂರ್ಣವಾಗಿ ಕೊಡಿ, ಇಲ್ಲ ಅಂತಂದ್ರೆ ನನಗೆ ಬೇರೆ ಖಾತೆ ಕೊಡಿ ಅನ್ನುವಂಥದ್ದು ಕೂಡ ಕೃಷ್ಣ ಬೈರೇಗೌಡರು ಕೂಡ ತಮ್ಮ ಅಸಮಾಧಾನ ಕೂಡ ಹೊರ ಹಾಕುವಂಥದ್ದು. ಹೀಗೆ ಹಲವು ರೀತಿಯ ಖಾತೆ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಇನ್ನು ಕೂಡ ಉಪಮುಖ್ಯಮಂತ್ರಿ ಸ್ಥಾನ ಬೇಕಾಗಿತ್ತು ಅನ್ನುವಂಥದ್ದು ಈಗ ದೊಡ್ಡ ಮಟ್ಟದಲ್ಲಿ ಕೂಡ ಅಸಮಾಧಾನ ಕಾಂಗ್ರೆಸ್ ಸರ್ಕಾರದಲ್ಲಿ ತಲೆದೂರ್ತಾ ಇದೆ. ಸುಕನ್ಯಾ, ಧನ್ಯವಾದಗಳು ಬಸವರಾಜ್ ಹುಗಾರ್ ಹೆಚ್ಚಿನ ಮಾಹಿತಿಗಾಗಿ. ಎಸ್ ನೋಡಿ, ಡಿಕೆ ಸರ್ಕಾರದಲ್ಲಿ ಈ ಖಾತೆ ವಿಚಾರ ಅನ್ನೋದೇನಿದೆ ದಿನ ದಿನಕ್ಕೆ ಬೆಳವಣಿಗೆಗಳಾಗ್ತಾ ಇರುವಂಥದ್ದು. ಒಂದ್ ಕಡೆನಲ್ಲಿ ಕೃಷ್ಣ ಬೈರೇಗೌಡರು, ಮತ್ತೊಂದ್ ಕಡೆನಲ್ಲಿ KH ಮುನಿಯಪ್ಪ ಅವರು ಯಾಕೋ ಗೊಂದಲದಲ್ಲಿ ಇರುವಂತೆ ಕಾಣಿಸ್ತಾ ಇರುವಂಥದ್ದು. ಒಮ್ಮೆ ಹೇಳ್ತಾರೆ ಹೈಕಮಾಂಡ್ ಯಾವ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ, ಏನ್ ಹೇಳುತ್ತೆ ಅದನ್ನ ನಾನು ಪಾಲಿಸ್ತೀನಿ ಅಂತ. ಮತ್ತೊಮ್ಮೆ ಹೇಳ್ತಾರೆ DCM ಸ್ಥಾನ ಕೊಡುವ ವಿಚಾರ ಅಥವಾ ಅದಕ್ಕೆ ಹೋರಾಟ ಆಗ್ತಾ ಇರುವಂಥದ್ದು, ಬೇಡಿಕೆ ಇಟ್ಟಿರುವಂಥದ್ದು ಅದು ನನ್ನ ಅಭಿಮಾನಿಗಳು, ಕಾರ್ಯಕರ್ತರು. ಹಾಗಾಗಿ ಆ ವಿಚಾರವನ್ನ ಮಾತನಾಡೋದಕ್ಕೆ ರಾಹುಲ್ ಗಾಂಧಿ ಭೇಟಿಗೆ ಕಾಯ್ದು ಕೂಡ್ತಿದ್ದೀನಿ ಅನ್ನೋದು ಕಾಣಿಸ್ತಾ ಇರುವಂಥದ್ದು. ಆದ್ರೆ ರಾಹುಲ್ ಗಾಂಧಿ ಅವರನ್ನ ಭೇಟಿ ಆದಂತಹ ಸಂದರ್ಭದಲ್ಲಿ ಖಾತೆಯನ್ನ ಬದಲಾವಣೆ ಮಾಡಬೇಕು, ನನ್ಗೆ ಈ ಖಾತೆ ಬೇಡ ಅನ್ನುವಂಥ ವಿಚಾರವನ್ನ ಅವರ ಮುಂದೆ ಇಡುವಂತಹ ಪ್ರಯತ್ನವನ್ನ ಮಾಡೋದಕ್ಕೆ ಹೊರಟಿದ್ದಾರೆ KH ಮುನಿಯಪ್ಪ ಅವರು.